ನೀವಿವತ್ತು BJP ಮತ್ತು JDS ಅನ್ನು ಮೈತ್ರಿಕೂಟದಿಂದ ಬಹಳ ಅದ್ಭುತವಾಗಿ ಸ್ವಾಗತಿಸ್ತಾ ಇದ್ದೀರಿ. ಆದರೆ ಒಕ್ಕಲಿಗರೇ ಕೇಳಿ, ನಿಮ್ಮ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಇಳಿಸಿದ್ದು ಯಾವ ಪಕ್ಷ? ಹೆಜ್ಜೆ ಹೆಜ್ಜೆಗೆ ಅವ್ರಿಗೆ ಕಷ್ಟ ಕೊಟ್ರಿ, ಕಣ್ಣೀರು ಹಾಕುವಾಗ ಮಾಡಿದ್ರಿ. ಕೊನೆಗೂ ಅವರು ಸಹಿಸಲಾರದೆ ಕೆಳಗಿಳುವ ಹಾಗೆ ಮಾಡಿದ್ದು ಕಾಂಗ್ರೆಸ್ಸೇ ಹೊರತು BJP ಅಲ್ಲ. ಈಗ DKC ಬ್ರದರ್ಸಿಗೆ ಒಂದು ದೊಡ್ಡ ಆಘಾತವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಮೋದಿ. ಆಯುಷ್ಯ ಪೂರ್ತಿ BJPಯಲ್ಲಿ ಅನುಭವಿಸಿ ತಲೆಮಾರುಗಳಿಗಾಗುವಷ್ಟು ಎಲ್ಲವನ್ನು ಶೇಖರಿಸಿಕೊಂಡು ಈಗ ಮಗನಿಗೆ ಕೊಡಲಿಲ್ಲ ಟಿಕೆಟು ಅನ್ನುವ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಅಂತೀರಿ. ನಿಮ್ಮದು ಯಾವ ರಾಜಕಾರಣ? ಇದನ್ನು ನಿರಂತರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಒಟ್ಟು ರಾಜಕೀಯದ ಒಂದು ಬದಲಾವಣೆಯಲ್ಲಿ ಯಡಿಯೂರಪ್ಪನವರ ಕೈ ಮತ್ತೆ ಹಿಡಿತಕ್ಕೆ ಸಿಗ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನೀವು ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕ ಸಹಾಯ ಮಾಡೋದಿದ್ರೂ ಕೂಡ ಇಲ್ಲಿ ನಾವು QR ಕೋಡನ್ನು ಕೊಟ್ಟಿದ್ದೇವೆ. ನೀವು ಆ ಮೂಲಕವೂ ನನ್ನ ಬೆಂಗಾವಲಿಗೆ ನಿಲ್ತೀರಿ ಅನ್ನುವ ವಿಶ್ವಾಸ ನನ್ನದು. ಈ ಒಂದು ದಿನದಲ್ಲಿ ಕರ್ನಾಟಕದ ಒಟ್ಟು ಈ ಚುನಾವಣೆಯ ಅಬ್ಬರದ ಹೊತ್ತಿನಲ್ಲಿ ಏನೇನು ಬದಲಾವಣೆಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ, ಇದೇ ಚಾನಲ್ನಲ್ಲಿ ನಿಮಗೆ ಕಳೆದ 2-3 ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದ್ದೆ ನಾನು. BJPಯ ಒಳಬಂಡಾಯ BJPಗೆ ಎಂಥ ಕುತ್ತನ್ನು ತರಲಿಕ್ಕೆ ಇದೆ, ಅದು ಎಂಥ ಆತ್ಮಾಘಾತವನ್ನು ತರಬಲ್ಲದು ಅನ್ನುವ ನಿಟ್ಟಿನಲ್ಲಿ ಒಂದು ಸಮೀಕ್ಷೆಯ ಆಧಾರದಲ್ಲಿ ನಿಮಗೆ ಅದರ ಸತ್ಯಸ್ಥಿತಿಯನ್ನು ಆದಷ್ಟು ಮಟ್ಟಿಗೆ ನಿಮ್ಮ ಎದುರು ಇಡುವ ಪ್ರಯತ್ನವನ್ನು ಮಾಡಿದ್ದೆ. ಆದರೆ ಚುನಾವಣೆಯ ಇಡೀ ಪ್ರಕ್ರಿಯೆಯಲ್ಲಿ ಚುನಾವಣೆಯ ಕೊನೆಯ ಒಂದು ದಿನದವರೆಗೂ ಯಾವುದೇ ಪ್ರೆಡಿಕ್ಷನನ್ನು ಹೇಗೆ ಕೂಡ ನೀವು ಕರಾರುವಕ್ಕಾಗಿ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನೂ ಹೇಳಿದ್ದೆ ನಾನು. ಈಗ ನಾವು ಎಲ್ಲೋ ಒಂದು ಕಡೆ ಅಂಥ ಒಂದು ಸ್ಥಿತಿಯ ಬದಲಾವಣೆಯ ಪರ್ವಕಾಲದಲ್ಲಿ ನಿಂತಿದ್ದೇವೆ. ಅದರ ಇಡೀ ಒಂದು ವಿವರವನ್ನು ನಿಮ್ಮ ಕಣ್ಣೆದುರು ಇವತ್ತು ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ನಾನು ನಿನ್ನೆ ಮಾಡಿದಂಥ ಒಂದು ವಿಡಿಯೋದಲ್ಲಿ ಒಂದು ಸಬ್ಜೆಕ್ಟನ್ನು ಟ್ಯಾಕಲ್ ಮಾಡಿದ್ದೆ. ಪ್ರಕಾಶ್ ರೈ ಅನ್ನುವಂಥ ಬಹುಭಾಷಾ ನಟ, ಬುದ್ಧಿಜೀವಿ, ವಿಚಾರವಾದಿ, ಸ್ವಘೋಷಿತ ಈ ದೇಶದ ಮಹಾನ್ ರಾಜಕೀಯ ಒಂದು ಪರಿಣಿತ ಅನ್ನುವ ರೀತಿಯಲ್ಲಿ ಮೋದಿಯವರನ್ನು ಏನಕ್ಕೇನ ಏಕವಚನದಲ್ಲಿ ಮನೆ ಆಳಿನ ರೀತಿಯನ್ನು ಒಬ್ಬ ಪ್ರಧಾನಿಯನ್ನು ಮಾತಾಡಬಹುದು ಅನ್ನುವ ದುರಹಂಕಾರದಲ್ಲಿ ಅವರು ಮಾತಾಡ್ತಾ ಬಂದಾಗೆಲ್ಲ ಅವರನ್ನು ನಾವು ಕ್ರಿಟಿಸೈಸ್ ಮಾಡ್ತಾ ಬಂದಿದ್ದೇವೆ. ಆವಾಗ ನಿಮಗೆ ನಿನ್ನೆ ನಾನೊಂದು ಮಾತು ಹೇಳಿದ್ದೆ, ಪ್ರಕಾಶ್ ರೈ ಕಾಂಗ್ರೆಸ್ಸಿನ ಏಜೆಂಟರೇ ಅನ್ನುವ ಮಾತನ್ನು ಮುಂದಿಟ್ಟಿದ್ದೆ. ಈಗ ಅದಕ್ಕೆ ಪಕ್ಕಾ ಸಾಕ್ಷಿ ಸಿಕ್ಕಿದೆ. ಕಾಂಗ್ರೆಸ್ಸಿನ ರಾಜ್ಯದಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಯಾವಾಗ ಬಂತೋ ಆವಾಗಲೇ ಈ ಬುದ್ಧಿಜೀವಿಗಳು, ಎಡಪಂಥೀಯರು, ವಿಚಾರವಾದಿಗಳು ದೆಹಲಿಯಿಂದ ಕರ್ನಾಟಕದವರೆಗೂ ಈ JNUನ ಸಂತತಿಗಳು ಜಾಗೃತರಾದರು. ಬಿಲದಲ್ಲಿದ್ದವರೆಲ್ಲ ಹುಲಿಯ ಹಾಗೆ ಬಂದರು ಹೊರಗೆ. ಅವರು ಮೋದಿಯ ವಿರುದ್ಧ ಪ್ರಹಾರ ಮಾಡಲಿಕ್ಕೆ ಶುರು ಮಾಡಿದರು. BJPಯ ವಿರುದ್ಧ, ರಾಮನ ವಿರುದ್ಧ, ಕೃಷ್ಣನ ವಿರುದ್ಧ, RSS ವಿರುದ್ಧ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂದರು. ಆ ರೀತಿ ಯಾರೆಲ್ಲ ಕಾಂಗ್ರೆಸ್ಸಿನ ಓಲೈಕೆ ರಾಜಕಾರಣದ ವಂದಿಮಾಗದರ ರೀತಿ, ಹೊಗಳು ಭಟ್ಟರ ರೀತಿ ಉಗೆ ಅಂತ ಬಂದರೋ, ಇದೇ ಬುದ್ಧಿಜೀವಿಗಳು, ರಂಗಕರ್ಮಿಗಳು, ಸಾಹಿತಿಗಳು, ವಿಚಾರವಾದಿಗಳು, ಎಡಚರು ಇವರೆಲ್ಲರಿಗೂ ಈಗ ಪ್ರಾಧಿಕಾರದ ಅಧ್ಯಕ್ಷತೆಯಿಂದ ಹಿಡಿದು ಪ್ರತಿಯೊಂದು ಸಿದ್ದರಾಮಯ್ಯನ ಅವರ ಸರ್ಕಾರದಲ್ಲಿ ಅವರವರಿಗೆ ದಕ್ಕುವ ಉಂಬಳಿಗಳು ದಕ್ಕುತ್ತಾ ಇದೆ. ಅದೆಲ್ಲವೂ ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕೊಡಲ್ಪಡ್ತಾ ಇದೆ. ಅದಕ್ಕೆ ಈಗೊಂದು ಜೀವಂತ ಸಾಕ್ಷಿ ಪ್ರಕಾಶ್ ರೈ.
ಪ್ರಕಾಶ್ ರೈಗೋಸ್ಕರನೇ ಇದನ್ನು ಮಾಡಿದ ಹಾಗಿದೆ. ಇತ್ತೀಚೆಗೆ ಅವ್ರದ್ದೊಂದು ನಿರ್ದಿಗಂತ ಅನ್ನುವಂಥ ಒಂದು ರಂಗ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥ ಒಂದು ಹೊಸ ಸಂಸ್ಥೆ ಹುಟ್ಟುಹಾಕಲಾಗಿದೆ. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಥವಾ ಸರ್ಕಾರದಲ್ಲಿ ಹೊಸ ಒಂದು ಆಲೋಚನೆ ಮತ್ತು ಹೊಸ ಒಂದು ಅನುದಾನದ ಒಂದು ಪದ್ಧತಿ ಆರಂಭ ಆಗಲಿಕ್ಕೆ ಪೂರಕವಾಗಿ ಈ ಸಂಸ್ಥೆಯನ್ನು ಸರ್ಕಾರದ ಸಚಿವಾಲಯದ ಮೂಲದಿಂದಲೇ ಬಹುಶಃ ಪ್ರೇರಿತರಾಗಿ ಈ ನಿರ್ದಿಗಂತ ಅನ್ನುವಂಥ ಸಂಸ್ಥೆ ಹುಟ್ಟು ಹಾಕಿರಲೂಬಹುದು. ಯಾಕೆ ಅಂತಂದರೆ ಇಷ್ಟು ಕಾಲ ಈ ಸಂಸ್ಥೆ ಯಾಕೆ ಹುಟ್ಟುಕೊಳ್ಳಿಲ್ಲ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಹುಟ್ಕೊಳ್ತದೆ. ಅಲ್ಲ, ಅದು ನಿಮ್ಮ ಪ್ರಶ್ನೆಯೂ ಕೂಡ. ಯಾಕೆ ಅಂತಂದರೆ ರಂಗಾಯಣ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ಅನ್ನೋದು ನಿಮಗೆ ಗೊತ್ತಿದೆ. ಅದು ಸರ್ಕಾರದ ಒಳ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಈ ರಾಜ್ಯದಲ್ಲಿ ಸರ್ಕಾರಿ ಸ್ವಾಮ್ಯದ ಅಥವಾ ಸರ್ಕಾರದ ನೆಲೆಯಲ್ಲಿ ಯಾವುದೇ ಆ ರೀತಿಯ ಚಟುವಟಿಕೆ ನಡೆಯುವುದಿದ್ದರೂ ಅದು ರಂಗಾಯಣದ ನೆಲೆಯಲ್ಲಿ ನಡೆಯಬೇಕಾದದ್ದು ಸರಿಯಾದಂಥ ಕ್ರಮ. ಆದರೆ BJP ಸರ್ಕಾರ ಇತ್ಯಾದಿ ದಿನಗಳಲ್ಲಿ ರಂಗಾಯಣದಲ್ಲಿ ಹೆಚ್ಚು BJP ಪರವಾದಂಥ, ಟಿಪ್ಪು ವಿರೋಧಿಯಾದಂಥ, ಇತಿಹಾಸಕ್ಕೆ ನಿಷ್ಠವಾದಂಥ ಕೆಲಸಗಳು ಏನು ನಡೀತಾ ಇತ್ತು ಅದನ್ನು ಗಮನಿಸಿ ರಂಗಾಯಣವನ್ನು ಬದಿಗೆ ತಳ್ಳಲಾಗಿದೆ. ಆ ಬದಿಗೆ ತಳ್ಳಿ ಆ ಜಾಗದಲ್ಲಿ ನಿರ್ದಿಗಂತವನ್ನು ಸ್ಥಾಪಿಸುವಂಥ ಕೆಲಸ ನಡೀತಾ ಇದೆ. ಮತ್ತು ಸರ್ಕಾರಕ್ಕೆ ಪೂರಕವಾಗಿರುವಂಥ ರಂಗ ಚಟುವಟಿಕೆಗಳಿಗೆ ಎಲ್ಲೆಲ್ಲಿ ಸ್ವಲ್ಪ ಅವಕಾಶ ಇದೆಯೋ, ಯಾಕೆಂತಂದರೆ ನಾಳೆ ಸಾರ್ವಜನಿಕರು ನಮ್ಮಂಥವರು ನಿಮ್ಮಂಥವರು ಪ್ರಶ್ನಿಸಬಾರ್ದಲ್ಲ. ಪ್ರಕಾಶ್ ರೈ ಒಬ್ಬ ಬಹುಭಾಷಾ ನಟ, ಮೋದಿಯವರ ವಿರೋಧವಾಗಿ ನಿಂತಂಥ ನಟ, ಕಾಂಗ್ರೆಸ್ಸಿಗೆ ಪೂರಕವಾಗಿರುವಂಥ ನಟ, ಸರ್ಕಾರದ ಓಲೈಕೆಯ ಒಬ್ಬ ರಾಜಕಾರಣಿಯ ಮುಖವಾಡವನ್ನು ಇಟ್ಕೊಂಡಂಥ ನಟ, ಸಮಾಜ ಉದ್ಧಾರ ನನ್ನ ಕೈಯಲ್ಲೇ ಅಂಗೈಯಲ್ಲೇ ಇದೆ ಅಂತ ಹುಂಕರಿಸುವ ನಟ. ಹಾಗಾಗಿ ಈ ರೀತಿಯಲ್ಲಿ ಇರುವಂಥ ಪ್ರಕಾಶ್ ರೈಗೋಸ್ಕರನೇ ಮೊರಾರ್ಜಿ ವಸತಿ ಶಾಲೆ, ಕಾಲೇಜು ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಮತ್ತು ರಂಗಭೂಮಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸರ್ಕಾರ ಉದ್ದೇಶಿಸಿದೆ ಅನ್ನುವಂಥ ಒಂದು ಸುತ್ತೋಲೆ ಹೊರಟಿದೆ. ಅದಕ್ಕೆ ಹಾಗಾದರೆ ಎಷ್ಟಪ್ಪ ಯೋಜನೆಗೆ ದುಡ್ಡು ಅಂತಂದರೆ 4.20 ಕೋಟಿ. 4.20 ಕೋಟಿ. ಈ 4.20 ಕೋಟಿಯಲ್ಲಿ 85% ಭಾಗ ನಿರ್ದಿಗಂತಕ್ಕೆ ಹೋಗ್ತಾ ಇದೆ ಅನ್ನೋದು ಅಧಿಕೃತವಾಗಿ ತಿಳಿದು ಬಂದಿದೆ. ಉಳಿದಂಥ ರಂಗ ಚಟುವಟಿಕೆಗಳ ಸಂಸ್ಥೆಗಳಿಗೆ ಒಂದು ಚೌಚೌ ಒಂದು ತುಟಿಗೆ ಸವರಿ ಬಿಡುವುದು. ಯಾಕೆಂದರೆ ಪ್ರಕಾಶ್ ರೈ ಅವರನ್ನು ಓಲೈಕೆ ಮಾಡೋದಕ್ಕಾಗಿ ಮೋದಿಯವರನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಚಾನಲ್ಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಹುಭಾಷಾ ನಟ, ಆದ್ದರಿಂದ ಅವರನ್ನು ಪ್ರಾತಿನಿಧಿಸ್ತಾರೆ, ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತಾರೆ, ಮೋದಿಯವರ ಬಗ್ಗೆ ವ್ಯಂಗ್ಯವಾಗಿ ಮಾಡ್ತಾರೆ, ಮೋದಿಯವರ ಬಗ್ಗೆ ಭಾಳ ತುಚ್ಛೀಕರಣದಿಂದ ಮಾತಾಡ್ತಾರೆ. ಇವರದೇ ದಾಟಿಯಲ್ಲಿ ಅವರನ್ನು ಓಲೈಸಲಿಕ್ಕೆ, ರಕ್ಷಿಸಲಿಕ್ಕೆ, ಪೋಷಿಸಲಿಕ್ಕೆ 4.20 ಕೋಟಿ ಅಂದಾಜು ವೆಚ್ಚವನ್ನು ಈ ಯೋಜನೆಗೆ ಮೀಸಲಿಡಲಾಗಿದೆ. ಅದರ 85% ಲಾಭವನ್ನು ಪ್ರಕಾಶ್ ರೈ ಅವರು ನಿರ್ಮಿಸಿದ ನಿರ್ದಿಗಂತಕ್ಕೆ ಕೊಡಲ್ಪಡ್ತಾ ಇರುವಂಥದ್ದು ದಾಖಲಾರವಾಗಿ ಸಿಕ್ಕಿದೆ. ಹಾಗಾಗಿ ಈಗ ನಿಮಗೆ ಅರ್ಥ ಆಗಿರಬೇಕು, ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಕಾಲೇಜುಗಳಿಗೆ 420 ಕೋಟಿಯ ಹೆಚ್ಚುವರಿ ಭಾರವನ್ನು ಹೇರುವುದರ ಜೊತೆಗೆ ರಂಗಾಯಣ ಅಂತ ಇದ್ದರೂ ಕೂಡ ರಂಗಾಯಣವನ್ನು ಬದಿಗೆ ತಳ್ಳಿ ಹೊಸ ಯೋಜನೆ ಮತ್ತು ಹೊಸ 420 ಕೋಟಿಯ ಭಾರ. ಈಗಾಗಲೇ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ, ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಅನುದಾನಕ್ಕೆ ದುಡ್ಡಿಲ್ಲ, ಅವರದೇ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿದೆ, 6 ತಿಂಗಳಲ್ಲಿ 90,000 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಲಾಗಿದೆ 8 ತಿಂಗಳಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಪ್ರಕಾಶ್ ರೈಯನ್ನು ಓಲೈಸಲಿಕ್ಕೆ
420 ಕೋಟಿ ಮೀಸಲಾಗಿದೆ ಅಂತಾದರೆ ಇನ್ನು ಬುದ್ಧಿಜೀವಿಗಳು, ವಿಚಾರವಾದಿಗಳು ಅವರ ಪಟಾಲಮ್ಮನ್ನು ರಕ್ಷಿಸಲಿಕ್ಕೆ, ಸಾಕಲಿಕ್ಕೆ, ಅವರನ್ನು ಪೋಷಿಸಲಿಕ್ಕೆ ಇನ್ನು ಎಷ್ಟು ಕೋಟಿಗಳು ಬೇರೆ ಬೇರೆ ವಿಧಾನದಲ್ಲಿ ಹೋಗ್ಬೋದು, ನೀವೇ ಯೋಚಿಸಿ. ಇನ್ನು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು ಯಾವುದು ಅಂತಂದರೆ ಒಕ್ಕಲಿಗರ ಅಸ್ತ್ರ. ಬೆಂಗಳೂರು ಗ್ರಾಮಾಂತರ DKC ಸಹೋದರರಿಗೆ ಎಷ್ಟು ಮುಖ್ಯವೋ, ಅವರು ಗೆಲುವು ಮತ್ತು ಸೋಲು, ಅವರ ಇಡೀ ರಾಜಕೀಯ ಜೀವನದ ಗೆಲುವು ಮತ್ತು ಸೋಲಿನ ಆತ್ಯಂತಿಕವಾದ ಅಸ್ತ್ರ ಮತ್ತು ನೆಲ ಅದು. DK ಸುರೇಶ್ ಇವತ್ತಿನವರೆಗೂ ಅಂಥ ಒಂದು ಸ್ಪರ್ಧೆಯನ್ನು ಯಾವತ್ತೂ ಎದುರಿಸಿಯೇ ಇರಲಿಲ್ಲ. ಮೈತ್ರಿಕೂಟದ ಪ್ರಬಲ ಮತ್ತು ಜನಸಾಮಾನ್ಯರ ಹೃದಯದ ಒಂದು ಭಾವನಾತ್ಮಕವಾದಂಥ ನೆಲೆಗಟ್ಟಿನ ಅಸ್ತ್ರವಾಗಿ ನಿಂತದ್ದು ಡಾಕ್ಟರ್ ಮಂಜುನಾಥ್. ಅದರ ಜೊತೆಗೆ JDS ಮತ್ತು BJP ಒಂದು ಮೈತ್ರಿಯಾಗಿ ಒಗ್ಗಟ್ಟಿನಿಂದ ಬರ್ತಾ ಇರೋದರಿಂದ ಸಾಮಾಜಿಕವಾಗಿ ಮತ್ತು ತುಂಬ ಪ್ರಭಾವಿಯಾಗಿ ಒಬ್ಬ ವೈದ್ಯರಾಗಿ ಜಯದೇವ ಹಾಸ್ಪಿಟಲ್ ಮೂಲಕ ಬೇರೆ ಬೇರೆ ರೀತಿಯ ಒಂದು ಕ್ಷೇತ್ರದಲ್ಲಿ ಅವರ ಇಡೀ ಜೀವಮಾನದ ಸಾಧನೆಯನ್ನು ಮಾಡಿರುವುದು ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತಿಯನ್ನು ಪಡೆದಿರೋದ್ರಿಂದ ಯಾವುದೇ ರೀತಿಯ ದೋಷಾರೋಪಣೆಗೆ ಗುರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ಮಂಜುನಾಥ್ ಆಗಿರೋದ್ರಿಂದ ಈಗ DKC ಸಹೋದರರಿಗೆ ಬೇರೆ ಬೇರೆ ಅಸ್ತ್ರಗಳ ಮೂಲಕವೇ ಇಲ್ಲಿ ಹೊರಗೆ ಬರಬೇಕು. ಈಗ JDS ಕಾರ್ಯಕರ್ತ, ಕಾಂಗ್ರೆಸ್ಸಿನ ಬೋರೇಗೌಡ ಅನ್ನುವ ವ್ಯಕ್ತಿ ಮೇಲಿಂದ ಮೇಲೆ ಫೋನ್ ಮಾಡಿ ಅವನನ್ನು ಕರೆಸ್ಕೊಂಡು ನೀನು ಯಾಕೆ BJPಯ ಪ್ರಚಾರಕನ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥ ಮಾತಿನಿಂದ ಆರಂಭವಾಗಿ ಅದೀಗ ಅವನಿಗೆ ತಲೆಗೆ ಚೂರಿ ಹಾಕಿ ಅದು ಮಾರಣಾಂತಿಕವಾದಂಥ ಹಲ್ಲೆಯಾಗಿ ಈಗ ದಾಖಲಾಗಿದೆ. ಒಂದು ರೀತಿಯ ವೆಸ್ಟ್ ಬೆಂಗಾಲದ ರೀತಿ ಮೈಗೆ ಮೈ, ಕೈಗೆ ಕೈ ಅನ್ನುವ ರಕ್ತಪಾತದ ಮಟ್ಟಕ್ಕೆ. ಯಾಕೆಂದರೆ ಕಳೆದ ಒಂದು 15 ದಿನದ ಹಿಂದೆ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೂ ಈ ಕಡೆಯಿಂದ ದಾಳಿಯಾಗಿತ್ತು ಅನ್ನುವಂಥ ಸುದ್ದಿಯೂ ಆಗಿದೆ. ಈಗ ಬೋರೇಗೌಡನಿಂದ ನವೀನ್ ಅನ್ನುವಂಥ JDS ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ದಾಳಿಯಾಗಿದೆ. ಆದರೆ ಅವರನ್ನಿನ್ನೂ ಬಂಧಿಸಿಲ್ಲ, ಅವರ ಮೇಲೆ ಯಾವುದೇ ಕೇಸ್ ಆಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಏನು ಮಾಡಿದರು, ಒಕ್ಕಲಿಗರ ಅಸ್ತ್ರವನ್ನು ಬಳಸಲಿಕ್ಕೆ ಮುಂದಾದರು. ನೀವಿವತ್ತು BJP ಮತ್ತು JDS ಅನ್ನು ಮೈತ್ರಿಕೂಟದಿಂದ ಬಹಳ ಅದ್ಭುತವಾಗಿ ಸ್ವಾಗತಿಸ್ತಾ ಇದ್ದೀರಿ. ಆದರೆ ಒಕ್ಕಲಿಗರೇ ಕೇಳಿ, ನಿಮ್ಮ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಇಳಿಸಿದ್ದು ಯಾವ ಪಕ್ಷ? BJP ಅಂತ ಈಗ ಅಸ್ತ್ರವನ್ನು ಮುಂದಿಟ್ಟರು. ಆದರೆ DKC ಅವರು ಒಂದು ಮರ್ತರು. ಏನನ್ನ? 20 ತಿಂಗಳ ಚಾರಿತ್ರಿಕವಾಗಿ ಮತ್ತು ಚಿರಂತನವಾಗಿ ಉಳಿಯುವಂಥ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಕರ್ನಾಟಕಕ್ಕೆ ಒಂದು ಹೊಸ ಶಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಲಿಕ್ಕೆ 20 ತಿಂಗಳ ಮಾತುಕತೆಯ ಅವಧಿಯನ್ನು ಎಲ್ಲಿಯೂ ಮೀರದೆ, ಎಲ್ಲಿಯೂ ಅಡ್ಡಗಾಲು ಹಾಕದೇನೆ ಅತ್ಯಂತ ಸುಭಗತನದಿಂದ ಅವರಿಗೆ ಪ್ರೋತ್ಸಾಹವನ್ನು ಮತ್ತು ಅವರಿಗೆ ಬೆಂಬಲವನ್ನು ಕೊಟ್ಟದ್ದು ಯಡಿಯೂರಪ್ಪನವರ ನೇತೃತ್ವದ BJP. ಎಲ್ಲಿಯೂ ಅವರು ಕೈ ಹಾಕಲಿಲ್ಲ, ಕಾಲು ಹಾಕಲಿಲ್ಲ. ಆದರೆ ಇದೇ ಯಡಿಯೂರಪ್ಪನವರು ಅಷ್ಟು ಅವ್ರಿಗೆ ಬೆಂಬಲವನ್ನು ಕೊಟ್ಟಾಗಲೂ ಕೊನೆಗೆ ಅಲ್ಲಿ ದೇವೇಗೌಡರು ಎಂಟ್ರಿ ಆಗಿ ಅಲ್ಲಿ ಆದಂಥ ದುರಂತದ ಕಥನ ನಿಮಗೆ ಗೊತ್ತಿದೆ. ಆ ನಂತರ ಅದರ ಅಲೆಯಲ್ಲಿ BJP ಅಂದರೆ ಯಡಿಯೂರಪ್ಪನವರು ಗೆದ್ದು ಬಂದರು. ಅದು ಬಿಡಿ, ಅದು ರಾಜಕೀಯದಲ್ಲಿ ಇಂಥದ್ದೆಲ್ಲ ಹಲವಾರು ಆಗಿ ಹೋಗುತ್ತೆ. ಆದರೆ ಯಡಿಯೂರಪ್ಪನವರಂಥ BJP ಸರ್ಕಾರವೇ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಇಳಿಸಿದ್ದು ಅಂತ ನೀವೇನು ಇವತ್ತು ಆರೋಪಿಸ್ತಿದ್ದೀರಿ, ಅದೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರಲ್ಲ, ಆಗ ಮುಖ್ಯಮಂತ್ರಿ ಆದಾಗ ನೀವು ಮಾಡಿದ್ದೇನು? ಹೆಜ್ಜೆ ಹೆಜ್ಜೆಗೆ ಅವ್ರಿಗೆ ಕಷ್ಟ ಕೊಟ್ಟರಿ, ಕಣ್ಣೀರು ಹಾಕುವಾಗ ಮಾಡಿದ್ರಿ. ಕೊನೆಗೂ ಅವರು ಸಹಿಸಲಾರದೆ ಕೆಳಗಿಳುವ ಹಾಗೆ ಮಾಡಿದ್ದು ಕಾಂಗ್ರೆಸ್ಸೇ ಹೊರತು BJP ಅಲ್ಲ. ಇದು ಇತಿಹಾಸ. ಇರಲಿ. ಆಮೇಲೆ ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಮಾಡಿದರು. ಚಲವಾದಿ ಸ್ವಾಮಿ ಅವರ ಅಸ್ತ್ರ ಇದು.
ಯಾರ ಮೇಲೆ? ಒಕ್ಕಲಿಗರ ಸ್ವಾಮಿಯನ್ನ ಮೇಲೆ ಕುಮಾರಸ್ವಾಮಿಯವರು ಟೆಲಿಫೋನ್ ಟ್ಯಾಪಿಂಗ್ ಮಾಡಿದರು. ಇದೇ ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿಯವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಈಗ ಮಠಕ್ಕೆ JSS ಮಠ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ಚುಂಚನಗಿರಿ ಇರ್ಬೋದು, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಮಠಕ್ಕೆ ಹೋಗ್ತಕ್ಕಂಥದ್ದು ಅಭ್ಯರ್ಥಿಗಳು, ಪಕ್ಷದ ನಾಯಕರು. ಬಟ್ ಆದರೆ ಇವರು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಜಾತ್ಯತೀತ ಮಠ ಅಂದರೆ ಅದು ಚುಂಚನಗಿರಿ ಮಠ. ಎಲ್ಲ ಜಾತಿಯನ್ನು ಪ್ರೀತಿಸ್ತವರು, ಬೆಳೆಸ್ತವರು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿ. ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು? ಚುನಾವಣೆ ಈ ಟೈಮ್ನಲ್ಲಿ ಅಭ್ಯರ್ಥಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ ಅಂತ ಅಸ್ತ್ರ ಹಾಕಿದರು. ಕುಮಾರಸ್ವಾಮಿಯವರ ತೋಟದಲ್ಲಿ ಊಟ ಕೊಟ್ಟರು ಅಂತ ದಾಳಿ ಮಾಡಿಸಿದ್ರಿ. ದೋಸ್ತಿ ಪಕ್ಷಕ್ಕೆ DK ಬ್ರದರ್ಸ್ ಒಂದು ಮುಜುಗರವನ್ನು ಮತ್ತು BJP ಮತ್ತು JDS ಮಧ್ಯೆ ಒಂದು ಅಂತರವನ್ನು ತರುವ ಪ್ರಯತ್ನವನ್ನು ಇಷ್ಟೆಲ್ಲ ಮಾಡ್ತಾ ಇರುವ ಹೊತ್ತಲ್ಲಿ ಈಗ DKC ಬ್ರದರ್ಸಿಗೆ ಒಂದು ದೊಡ್ಡ ಆಘಾತವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾರು? ಮೋದಿ. ಒಕ್ಕಲಿಗರ ಅಸ್ತ್ರಕ್ಕೆ ಮೋದಿಯ ಪ್ರತ್ಯಾಸ್ತ್ರ ಮತ್ತು ಬ್ರಹ್ಮಾಸ್ತ್ರವನ್ನೇ ಸ್ವತಃ ಮೋದಿಯವರೇ ಪ್ಲ್ಯಾನ್ ಮಾಡಿ ಬಳಸ್ತಾ ಇದ್ದಾರೆ. ಯಾಕೆ ಈ ಪ್ರಶ್ನೆ ಬಂತು ಅಂತಂದರೆ, ಮೋದಿಯವರ 2ನೇ ವಿಸಿಟ್ಟು, ಬಹಿರಂಗ ಸಭೆ ಮಂಗಳೂರಿನಲ್ಲಿ ಆರಂಭ ಆಗಬೇಕಾಗಿತ್ತು. ಎಲ್ಲ ಸಿದ್ಧತೆಯೂ ನಡೆದಿತ್ತು, ಸಂಪೂರ್ಣವಾಗಿ ಸಿದ್ಧತೆ ನಡೆದಿತ್ತು. ಆದರೆ ಒಕ್ಕಲಿಗರ ಅಸ್ತ್ರ ಯಾವಾಗ DKC ಅವರು ಬಳಸಿದ್ರೋ, ಅವರು ಆ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿ ಈಗ ಅವರು ಮೈಸೂರಿಗೆ ತನ್ನ ಪ್ರೋಗ್ರಾಮನ್ನು ಶಿಫ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ JDS ಮತ್ತು BJPಗೆ ಮಧ್ಯೆ ಒಂದು ರಿಫ್ಟು, ಮಧ್ಯೆ ಮತ್ತೆ ಒಲವು, ಮಧ್ಯೆ ಮತ್ತೆ ಬಿಡುವು, ಮಧ್ಯೆ ಮತ್ತೆ ಪ್ರೀತಿ, ಇಂಥದ್ದೆಲ್ಲ ಆಗ್ತಾ ಇದೆ. ಅದು ಪ್ರೀತಮ್ ಗೌಡ್ರ ಪ್ರಶ್ನೆ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಇರ್ಬೋದು, ಇವನ್ ತುಮಕೂರಲ್ಲಿರ್ಬೋದು, ಹಳೆ ಮೈಸೂರಲ್ಲಿರ್ಬೋದು, ಚಾಮರಾಜನಗರದಲ್ಲಿರ್ಬೋದು. ಈ ಥರದ್ದೆಲ್ಲ ನಡೀತಾ ಇರುವ ಹೊತ್ತಿನಲ್ಲಿ ಮೋದಿಯವರು ಮಂಗಳೂರಿನ ಪ್ರೋಗ್ರಾಮನ್ನು ದಿಢೀರ್ ಚೇಂಜ್ ಮಾಡಿ ಮೈಸೂರಿಗೆ ಹಾಕಿಕೊಂಡದಷ್ಟೇ ಅಲ್ಲ, ಮಾಜಿ ಪ್ರಧಾನಿ ದೇವೇಗೌಡರ ಒಟ್ಟಿಗೆ ಆ ಸಭೆಯನ್ನು ಮಾಡ್ತಾ ಇದ್ದಾರೆ ಮೈಸೂರಲ್ಲಿ. ಅದರ ಅರ್ಥ ಏನು? ನಮ್ಮ ಮತ್ತು ದೇವೇಗೌಡರ ಮಧ್ಯೆ ಆ ಸಖ್ಯ ಇನ್ನೂ ಗಾಢವಾಗಿದೆ, ಅದು ನಿರಂತರವಾಗಿರುತ್ತೆ, ನೀವು ತಿಳ್ಕೊಂಡಾಗೆ ಇಲ್ಲ. ಆ ಮೂಲಕ ಒಕ್ಕಲಿಗರಿಗೆ ಒಂದು ಭರವಸೆಯನ್ನು, ಬೆಂಬಲವನ್ನು, ವಿಶ್ವಾಸವನ್ನು, ಮನವರಿಕೆಯನ್ನು ಮಾಡುವ ಕೆಲಸವನ್ನು ಮೋದಿಯವರು ಮಾಡ್ತಾ ಇದ್ದಾರೆ. ಇದರಿಂದ DK ಶಿವಕುಮಾರ್ ಬಣ ಅತ್ಯಂತ ವಿಚಲಿತವಾಗಿದೆ. ಮತ್ತು ಅವರು ಹೂಡಿದ ಎಲ್ಲ ಅಸ್ತ್ರಗಳು ಟುಸ್ಪಟಾಕಿ ಆಗ್ತಾ ಇದೆ. ಇದು ಈ ಹೊತ್ತಿನ ಬಹಳ ದೊಡ್ಡ ಸುದ್ದಿ. ಅದಕ್ಕೆ ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಕರ್ನಾಟಕದ BJP ಇನ್ನೊಂದು ಉಪಾಸ್ತ್ರವನ್ನು ಬಳಸಿದೆ. ಆಯಿತು, ನೀವೆಲ್ಲ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ರಿ, ಆದರೆ ಒಕ್ಕಲಿಗ ಸಮುದಾಯ ಒಂದನ್ನು ತಿಳ್ಕೋಬೇಕು. ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನು ಮಾಡಿ ನಾವು ತರ್ತೇವೆ ಅಂತ ಇವತ್ತು ಕಾಂಗ್ರೆಸ್ಸು ಪ್ರಣಾಳಿಕೆಯನ್ನು ಹೊರಡಿಸಿದೆ ಮತ್ತು ಶಪಥ ಮಾಡಿದೆ. ಅದರಲ್ಲೂ ಸಿದ್ದರಾಮಯ್ಯನವರು ಒಕ್ಕಲಿಗರ ಮತ್ತು ಲಿಂಗಾಯತರ ವಿರೋಧ ಇದ್ದರು. ಶಾಮನೂರು ಶಿವಶಂಕರಪ್ಪನವರು ಮತ್ತು ಲಿಂಗಾಯತರ ಇಡೀ ಸಂಘಟನೆ ವಿರೋಧ ಇದ್ದರೂ ಕೂಡ ನಾವು ತಂದೇ ತರ್ತೇವೆ ಅಂತ ಹುಂಕರಿಸ್ತಾ ಇದ್ದಾರಲ್ಲ, ಅದರಲ್ಲಿ ಈ ಒಕ್ಕಲಿಗರ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಒಕ್ಕಲಿಗರಿಗೆ ಮೀಸಲಾತಿ ಕೈ ತಪ್ತಾ ಇದೆ. ಒಕ್ಕಲಿಗರ ಭವಿಷ್ಯಕ್ಕೆ, ಆ ಮಕ್ಕಳಿಗೆ, ಅವರ ಮುಂದಿನ ಒಂದು ಸಂತತಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಜಾತಿ ಗಣತಿಯ ಆ್ಯಸ್ ಆಗಿ ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳ್ತಾ ಇರುವ ಮುಖ್ಯಮಂತ್ರಿಯವರ ಹುಂಕರಿಕೆಗೆ ತಾವ್ಯಾಕೆ ಅಡ್ಡಗಾಲ ಹಾಕಿಲ್ಲ? ತಾವ್ಯಾಕೆ ಪ್ರತಿಭಟಿಸಿಲ್ಲ? ತಾವ್ಯಾಕೆ ಮೌನವಾಗಿದ್ದೀರಿ? ತಾವ್ಯಾಕೆ ಅದಕ್ಕೆ ಪೂರಕವಾಗಿದ್ದೀರಿ? ಹಾಗಾದರೆ ನೀವು ಒಕ್ಕಲಿಗರಿಗೆ, ಆ ಸಮಾಜಕ್ಕೆ ನಿಷ್ಠರಾಗಿದ್ದೀರೋ ಅಥವಾ ಅಧಿಕಾರಕ್ಕೆ ನಿಷ್ಠರಾಗಿದ್ದೀರೋ ಅನ್ನುವ ಪ್ರಶ್ನೆಯನ್ನು BJP ಮುಂದಿಟ್ಟಿದೆ. ಒಂದೆಡೆ ಮಂಗಳೂರಿನ ಕಾರ್ಯಕ್ರಮವನ್ನು ಬದಲಾಯಿಸಿ ಮೈಸೂರು ಬಗ್ಗೆ ಬರುವ ಮೂಲಕ ಹಳೆ ಮೈಸೂರು ಮತ್ತು ರಾಮರಾಜನಗರ ಇತ್ಯಾದಿಯವರೆಗೂ
ಇಡೀಯದಾಗಿ ಒಕ್ಕಲಿಗರಿಗೆ ಒಂದು ಹೊಸ ಆತ್ಮವಿಶ್ವಾಸವನ್ನು ಭರವಸೆಯನ್ನು ಮೂಡಿಸುವ ಕೆಲಸವನ್ನು ಮೋದಿಯವರು ಮಾಡಲಿಕ್ಕೆ ಹೊರಟ್ರೆ, ರಾಜ್ಯದ BJP ಈ ಉಪಾಸ್ತ್ರವನ್ನು ಬಳಸುವ ಮೂಲಕ DKಶಿ ಬ್ರದರ್ಸಿಗೆ ಒಂದು ಮರ್ಮಾಘಾತವನ್ನು ಮಾಡುವಂಥ ಒಂದು ಸ್ಥಿತಿಯನ್ನು ತಂದು ನಿಲ್ಲಿಸಿದೆ. ಈ ಹೊತ್ತಿನ ಬಹಳ ದೊಡ್ಡ ಒಂದು ಸಂಗತಿ ಇದು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದರ ಮಧ್ಯೆ BJPಯಲ್ಲಿ ಒಂದು ಕಡೆ ಈಶ್ವರಪ್ಪನವರು ಅದೇ ರೀತಿಯಲ್ಲಿ ಹುಂಕರಿಸ್ತಾ ಇದ್ದಾರೆ. ಈಗ ಈಶ್ವರಪ್ಪನವರ ಮಧ್ಯೆ ಇರುವಂಥದ್ದು, ಅವರು ಈಗ ನಾಮಿನೇಷನ್ ಮಾಡ್ತಾರೆ. ಅದರ ಜೊತೆಗೆ ನಾನು ಸ್ವತಂತ್ರವಾದ ಅಭ್ಯರ್ಥಿಯಾಗಿ ಧುಮುಕಿದ್ದೇನೆ, ಹಿಂದೆ ಬರುವ ಪ್ರಶ್ನೆನೇ ಇಲ್ಲ. ಆ ಹೊತ್ತಿನಲ್ಲಿ ನೀವು ಮೋದಿಯ ಫೋಟೋವನ್ನು ಬಳಸಬಾರ್ದು. ಯಾಕೆಂತಂದರೆ ನೀವು BJPಯ ಅಧಿಕೃತ ಅಭ್ಯರ್ಥಿಯ ಎದುರು ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ನಿಮಗೆ ಮೋದಿಯವರು BJPಯ ಮುಖ. ಆದ್ದರಿಂದ ನೀವು BJPಯ ಈ ಮೋದಿಯವರ ಒಂದು ನಾಯಕನ ಪ್ರಧಾನಿಯ ಫೋಟೋವನ್ನು ನೀವು ಬಳಸುವಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಈಶ್ವರಪ್ಪನವರು ಅಪ್ಪ ಮಕ್ಕಳಿಗೆ ತಾಕತ್ತಿದ್ರೆ ಮಧ್ಯದಲ್ಲಿ ಯಡಿಯೂರಪ್ಪನವ್ರ ಫೋಟೋ ಹಾಕಿ, ಆ ಕಡೆ ರಾಘವೇಂದ್ರ, ಈ ಕಡೆ ವಿಜಯೇಂದ್ರನ ಫೋಟೋ ಹಾಕಿ ಶಿವಮೊಗ್ಗದಲ್ಲಿ ಗೆಲ್ಲಿ ನೋಡೋಣ ಅನ್ನುವ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮದು ಒಂದು, ಈಗ ನನ್ನಂಥವರ ಒಂದು ಪ್ರಶ್ನೆ, ನೀವು ಒಂದು ಕೆಲಸ ಮಾಡಿ, BJPಯಲ್ಲಿ ಕುಟುಂಬ ರಾಜಕಾರಣ ಇದೆ. ಆ ಕುಟುಂಬ ರಾಜಕಾರಣವನ್ನು ಹೈಕಮಾಂಡು ಪ್ರೋತ್ಸಾಹಿಸ್ತಾ ಇದೆ. ಯಡಿಯೂರಪ್ಪನವರನ್ನೇ ಮುಂದಿಟ್ಟುಕೊಂಡು ಎಲ್ಲವನ್ನೂ ಮಾಡ್ತಾ ಇದೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗಿದೆ, ಹಿಂದುತ್ವವಾದಿಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ, ಕುರುಬರಿಗೆ ಸೀಟ್ ಕೊಟ್ಟಿಲ್ಲ. ಈ ಎಲ್ಲ ಆಪಾದನೆಗಳು ನಿಮ್ಮ ಮಗ ಕಾಂತೇಶರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ದಿನದಿಂದ ಏನು ಆರಂಭ ಆಗಿದೆ. ನೀವು ಮೋದಿಯವರ ಫೋಟೋವನ್ನು ಬಿಟ್ಟು ನಿಮ್ಮದು ಮತ್ತು ನಿಮ್ಮ ಮಗನ ಫೋಟೋ ಹಾಕ್ಕೊಂಡು ನೀವು ಸ್ಪರ್ಧೆ ಮಾಡಿ ನೋಡೋಣ. ಹಾವೇರಿಯಲ್ಲಿ ಮಗನಿಗೆ ಸೀಟ್ ಕೇಳಿದ್ದು ನೀವು ನಿಜಕ್ಕಾಗಿ ಪ್ರಾತಿನಿಧಿಕವಾಗಿ ನಿಮಗೆ ನಿಜವಾದಂಥ ಒಬ್ಬ ರಾಜಕೀಯ ಪುಡಾರಿ ಮತ್ತು ನೀವು RSSನಿಂದ ಬಂದದ್ದು, ಹಿಂದುತ್ವದಿಂದ ಬಂದದ್ದು ಅಂತ ಆಗಿದ್ದಿದ್ರೆ ನೀವು ಹಾವೇರಿಯಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು, ಶಿವಮೊಗ್ಗದಲ್ಲ. ಆದರೆ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಅದರಲ್ಲೂ ನೀವು ಸ್ಪರ್ಧೆ ಮಾಡಬಾರ್ದಿತ್ತು, ನಿಮ್ಮ ಮಗ ಕಾಂತೇಶನನ್ನು ಸ್ಪರ್ಧೆ ಮಾಡಿಸ್ಬೇಕಿತ್ತು ತಾಕತ್ತಿದ್ರೆ. ಯಾಕೆಂತಂದರೆ ಕಾಂತೇಶನಿಗೆ ಸೀಟ್ ಕೇಳಿದ್ದು ನೀವು. ಆಮೇಲೆ ನೀವು ಯಾಕೆ BJPಯ ಮೋದಿಯವರ ಮುಖವನ್ನು ಇಟ್ಟುಕೊಂಡು ವೋಟ್ ಕೇಳ್ತೀರಿ? ನಿಮಗೆ ಯಾವ ಹಕ್ಕಿದೆ? ಉಚ್ಚಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಉಚ್ಚಾಟಿಸಿದರೆ ಇನ್ನೂ ಅನುಕೂಲ ನನಗೆ ಅನ್ನುವ ದಾಷ್ಟ್ಯವನ್ನು ತೋರಿಸ್ತಾ ಇದ್ದೀರಿ. ಇದು ಯಾವ ಮೋದಿ ಪ್ರೇಮ? ಇದು ಯಾವ BJP ಪ್ರೇಮ? ಇದು ಯಾವ ಹೈಕಮಾಂಡಿನ ಮೇಲಿನ ಪ್ರೇಮ? ಹಿಂದುತ್ವದ ಪ್ರೇಮ ಯಾವುದಿದು? ಆಯುಷ್ಯ ಪೂರ್ತಿ BJPಯಲ್ಲಿ ಅನುಭವಿಸಿ ತಲೆಮಾರುಗಳಿಗಾಗುವಷ್ಟು ಎಲ್ಲವನ್ನು ಶೇಖರಿಸಿಕೊಂಡು ಈಗ ಮಗನಿಗೆ ಕೊಡಲಿಲ್ಲ ಟಿಕೆಟು ಅನ್ನುವ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಅಂತೀರಿ. ನಿಮ್ಮದು ಯಾವ ರಾಜಕಾರಣ? ಇದನ್ನು ನಿರಂತರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದರ ಮಧ್ಯೆ ಒಂದು ಅದ್ಭುತವಾದಂಥ ಬೆಳವಣಿಗೆ ಕಾಣ್ತಾ ಇರೋದೇನು ಅಂತಂದರೆ, ಯಡಿಯೂರಪ್ಪನವರನ್ನು ಕೊನೆಗೂ ಹೈಕಮಾಂಡ್ ನಂಬಿದೆ. ಅದರ ಮಧ್ಯದಲ್ಲಿ ನಾನೂ ವಿಡಿಯೋ ಮಾಡಿದ್ದೆ. ಯಡಿಯೂರಪ್ಪನವರನ್ನು, ವಿಜಯೇಂದ್ರನನ್ನಾಗಾದರೆ ದೂರ ಇಡುವ ಕೆಲಸವನ್ನು ಮಾಡ್ತಾ ಇದೆಯಾ ಹೈಕಮಾಂಡು? ಇಲ್ಲ. ಈಗ ನಡೆದಂಥ ಲೇಟೆಸ್ಟ್ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವರು ದಿಢೀರಾಗಿ ಪ್ರೆಸ್ ಮೀಟನ್ನು ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಜಟಾಪಟಿ ಅನುದಾನದ್ದು, ತೆರಿಗೆದ್ದು, ಬರ ಪರಿಹಾರದ ನಿಧಿದ್ದು ಕೋರ್ಟಲ್ಲಿರುವ ಹೊತ್ತಿನಲ್ಲೂ ಅವರೇನು ಹೇಳ್ತಾ ಇದ್ದಾರೆ? ಇಡೀ ರಾಜ್ಯದ 10 ವರ್ಷದಲ್ಲಿ UPA ಗೌರ್ಮೆಂಟ್ ಏನನ್ನು ಕೊಟ್ಟಿತ್ತು, ಏನು ಅಭಿವೃದ್ಧಿ ಮಾಡಿತ್ತು, ರಸ್ತೆ ಇರ್ಬೋದು, ರೈಲ್ ಇರ್ಬೋದು, ಒಂದೇ ಭಾರತ್ ರೈಲನ್ನು ಕೊಟ್ಟದ್ದಿರ್ಬೋದು, ರಸ್ತೆಯ ಕಿಲೋಮೀಟರ್ಗಳ ಲೆಕ್ಕ ಕೊಡ್ತಾ ಇದ್ದಾರೆ. ಇವೆಲ್ಲವನ್ನು ಇಟ್ಟುಕೊಂಡು ಅವರು ಈ 10 ವರ್ಷದಲ್ಲಿ, ಮೋದಿಯವರ 10 ವರ್ಷದಲ್ಲಿ ರಾಜ್ಯಕ್ಕೆ UPA ಸರ್ಕಾರಕ್ಕಿಂತ 5ರಿಂದ 6 ಪಟ್ಟು ಉದ್ಯೋಗದಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಬಂದಿದೆ ಅನ್ನೋದನ್ನು ಅಂಕಿಅಂಶ ಇಟ್ಟು ಕೊಡ್ತಾ ಇದ್ದಾರೆ. 6 ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶ ಇಲ್ಲದೇನೆ ಪ್ರಶ್ನೆ ಮಾಡುವಂತ ಕಾಂಗ್ರೆಸ್ನವ್ರಿಗೆ 2014ರಲ್ಲಿ 15.54 ಭವಿಷ್ಯ ನಿಧಿ ಖಾತೆ ಇತ್ತು. 2022ರಲ್ಲಿ ಇದರ ಸಂಖ್ಯೆ
22.5 ಕೋಟಿ ದಾಟಿದೆ. ಅಂದರೆ 7 ಕೋಟಿ ಹೊಸ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದೆ. 2014ರಲ್ಲಿ ಎಂಎಸ್ಎಂಇಗಳು 5 ಕೋಟಿ ಉದ್ಯಮಗಳಿತ್ತು. 2022ರಲ್ಲಿ ಅದರ ಸಂಖ್ಯೆ 6.3 ಕೋಟಿ ದಾಟಿದೆ. ಬೆಂಗಳೂರಿನ HAL ಮುಚ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು. ಆದರೆ ಇಂದು HAL 84,000 ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು 50,000 ಕೋಟಿ ಕಾರ್ಯಾದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ. 23-24ರಲ್ಲಿ ದಾಖಲೆ 29,000 ಕೋಟಿ ಆದಾಯ ಗಳಿಸಿದೆ. HAL ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ, ಅದಕ್ಕೆ DK ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಕಳೆದ 10 ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಲಿ. ಉದ್ದಿಮೆಯ ಸ್ಥಾಪನೆ ಕೇವಲ MB ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಎಕ್ಸ್ ಖಾತೆಯಲ್ಲಿ ಮಾತ್ರ ಆರಂಭ ಆಗಿರೋದು. ಕಳೆದ 10 ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನ ನೀಡದೆ ದಾಖಲೆ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಅದರ ಜೊತೆಗೆ CT ರವಿಯವರ ಧ್ವನಿ ಬದಲಾಗಿದೆ. CT ರವಿಯವರು ಏನು ಹೇಳ್ತಾ ಇದ್ದಾರೆ, ನನ್ನ ಸೋಲಿಗೂ JDSನವರು ಎಷ್ಟು ಕೆಲಸ ಮಾಡಿದ್ರು ಅಂತ ನನಗೆ ಗೊತ್ತು, ಆದರೆ ಇವತ್ತು ಅದು ಅಪ್ರಸ್ತುತ. ನಮ್ಮ ನಾಯಕರನ್ನು ಬಳಸ್ಕೊಂಡು ಅವರ ಮೇಲೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಅಂದರೆ ಯಡಿಯೂರಪ್ಪನವರ ದೃಷ್ಟಿಯಲ್ಲಿ. ಯಾಕೆ ಇದು? ಯಾಕೆ ಅಂತಂದರೆ ಯಡಿಯೂರಪ್ಪನವರೇ ಸ್ವತಃ ಬಹಿರಂಗ ಸಭೆಯಲ್ಲಿ ವಿಧಾನಸೌಧದಲ್ಲಿ ಗುಡುಗಬೇಕಾಗಿದ್ದಂಥ ನಮ್ಮ CT ರವಿಯವರಿಗೆ ಅನ್ಯಾಯ ಆಗಿದೆ, ಅವರಿವತ್ತು ಹೊರಗೆ ಇದ್ದಾರೆ, ಅವರನ್ನು ಸದ್ಯದಲ್ಲೇ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ಅಂತಂದರೆ ಯಾವುದಾದ್ರೂ ಮರು ಇಲೆಕ್ಷನ್ ನಿಲ್ಲಿಸಬೇಕು, ಇಲ್ಲದಿದ್ದರೆ ಪರಿಷತ್ತಿಗೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ಬೇಕು. ಇದು ನನ್ನ ಜವಾಬ್ದಾರಿ, ನಾನು ಮಾಡುತ್ತೇನೆ ಇದನ್ನು. ಅವರನ್ನು ಸದ್ಯವೇ ವಿಧಾನಸೌಧದ ಒಳಗಡೆ ಕಳಿಸುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ರಿಂದ CT ರವಿಯವರು ಕೂಡ ಮೆತ್ತಗಾಗಿದ್ದಾರೆ. CT ರವಿಯವರು ಯಡಿಯೂರಪ್ಪನವರಿಗೆ ಪೂರಕವಾಗಿ ವರ್ತಿಸ್ತಾ ಇದ್ದಾರೆ, ಯಡಿಯೂರಪ್ಪನವರಿಗೆ ಪೂರಕವಾಗಿ ಮಾತಾಡ್ತಾ ಇದ್ದಾರೆ. ಯಾವ ನಮ್ಮ CT ರವಿಯವರಿಗೆ ಅನ್ಯಾಯ ಆಗಿದೆ, ಯಾರು ವಿಧಾನಸಭೆಯ ಒಳಗೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ. ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದ್ರೂ ಒಂದು ಅವಕಾಶ ಸಿಗಲೇಬೇಕು. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ಅಂದರೆ ಇದರ ಅರ್ಥ ಏನು? ಇದಕ್ಕೆ ಪೂರಕವಾಗಿ ಚಾಮರಾಜನಗರದಲ್ಲಿ ಒಂದು ದಿಢೀರ್ ರಿವರ್ಸ್ ಆಪರೇಷನ್ ಆಗಿದೆ, ಅದನ್ನು ನಾನು ನಿಮಗೆ ಹೇಳ್ತೇನೆ. ಅಂದರೆ ಇಡೀ ರಾಜ್ಯದ ಒಟ್ಟು ರಾಜಕೀಯದ ಒಂದು ಬದಲಾವಣೆಯಲ್ಲಿ ಯಡಿಯೂರಪ್ಪನವರ ಕೈ ಮತ್ತೆ ಹಿಡಿತಕ್ಕೆ ಸಿಗ್ತಾ ಇದೆ. ಎಲ್ಲ ಕಡೆನೂ ಬಂಡಾಯ ಒಂದು ಕಡೆ ಶಮನಗೊಳ್ತಾ ಇದೆ, ಎಕ್ಸೆಪ್ಟ್ ಈಶ್ವರಪ್ಪ. ಈ ಬೆಳವಣಿಗೆ ಬಹಳ ಮಹತ್ವದ ಬೆಳವಣಿಗೆ. ಇದು ಹೈಕಮಾಂಡಿಗೆ ಕೂಡ ಯಡಿಯೂರಪ್ಪನವರನ್ನು ನಡುನೀರಿನಲ್ಲಿ ಕೈ ಬಿಡಬಾರ್ದು, ಯಡಿಯೂರಪ್ಪನವರನ್ನು ಇಟ್ಟುಕೊಂಡೇ ಮುನ್ನುಗ್ಗಬೇಕು ಮತ್ತು ಅದನ್ನು ಶಮನ ಮಾಡಬೇಕು ಅನ್ನುವ ಹಾಗೆ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಇದು ಒಂದು ಬೆಳವಣಿಗೆ. ಇದರ ನಂತರ ಕೊನೆಯದಾಗಿ ಒಂದು ಹೇಳಬೇಕಾದದ್ದು ಬಹಳ ಮಹತ್ವದ ಬೆಳವಣಿಗೆ ಇದು. ನಾವು ಏನು ಭಾವಿಸಿದ್ದೆವು, ಸಿದ್ದರಾಮಯ್ಯನವರು ಹೇಳಿದರು ವರುಣಾದಲ್ಲಿ, ನನಗೆ 60,000ಕ್ಕೂ ಹೆಚ್ಚು ಲೀಡನ್ನು ಕೊಡಬೇಕು ನೀವು. ಯಾಕೆ ಅಂತಂದರೆ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಬೇಕು ಅಂತಾದರೆ ನನ್ನ ತವರಿನಲ್ಲಿ ನಾನು ಗೆಲ್ಲಬೇಕು, ಈ ಚುನಾವಣೆಯನ್ನು ಗೆಲ್ಲತಕ್ಕದ್ದು, ನನಗೆ ನೀವು 60,000ಕ್ಕಿಂತ ಹೆಚ್ಚು ಲೀಡನ್ನು ಕೊಡಬೇಕು ಅಂತ ಚಾಮರಾಜನಗರದ ಪರವಾಗಿ ಭಾಷಣ ಮಾಡ್ತಾ ಹೇಳಿದರು. ಅಂದರೆ
ಅವರಿಗೆ ಅವರ ಕುರ್ಚಿ ಮೇಲೆ ಎಲ್ಲೋ ಒಂದು ಕಡೆ ಇಲ್ಲಿ ನಾನು ಸೋತರೆ ಅಥವಾ MP ಎಲೆಕ್ಷನ್ ನಂತರ ತನ್ನ ಕುರ್ಚಿಯ ಅಭದ್ರತೆ ಕಾಡಿದೆ ಅನ್ನೋದು ಬಹಳ ಸ್ಪಷ್ಟ. ಆ ಹಿನ್ನೆಲೆಯಲ್ಲೇ ಅಜನ್ಮ ವೈರಿಗಳು ಅಂತ ಪರಿಗಣಿಸಲ್ಪಟ್ಟ ಕಳೆದ ಎಲೆಕ್ಷನ್ನಲ್ಲಿ ಚಾಮರಾಜನಗರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಧ್ರುವನಾರಾಯಣ್ ಅವರನ್ನು ಸೋಲಿಸಿ BJPಯ ಪತಾಕೆಯನ್ನು ಹಾರಿಸಿದ್ದಿದ್ರೆ ಶ್ರೀನಿವಾಸ್ ಪ್ರಸಾದ್. ವಯಸ್ಸು, ಅನಾರೋಗ್ಯ ಎಲ್ಲವೂ ಇದ್ದೂ ಕೂಡ ತನ್ನ ಇಡೀದಾದಂಥ ರಾಜಕೀಯ ಪ್ರಭುತ್ವವನ್ನು ಬಳಸಿ ತಾನಿನ್ನೂ ಟ್ರ್ಯಾಕಿಂದ ಹೊರಗಡೆ ಹೋಗಿಲ್ಲ, ಅಪ್ಡೇಟ್ ಆಗಿದ್ದೇನೆ, ಔಟ್ಡೇಟ್ ಆಗಿಲ್ಲ ಅನ್ನೋದನ್ನು ತೋರಿಸಿದ್ದಿದ್ರೆ ಕಳೆದ ಬಾರಿಯ 2019 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿನ ಹುರಿಯಾಳನ್ನು ಸೋಲಿಸಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ದರು. ಈ ಬಾರಿ ಅವರು ಅಳಿಯನಿಗೆ ಹರ್ಷವರ್ಧನ್ ಅವರಿಗೆ ಟಿಕೆಟನ್ನು ಕೇಳಿದರು, ಆದರೆ BJP ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನ ಬಣ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಎತ್ತಿಕೊಂಡೇ ಬಿಟ್ಟಿತ್ತು. ಆಪರೇಷನ್ ಆಗೋಯ್ತು, ಕೈ ಆಪರೇಷನ್ನು. ಚಾಮರಾಜನಗರ ಬಹುತೇಕವಾಗಿ BJP ಕೈ ಬಿಡುತ್ತೆ, ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭುತ್ವ ಇನ್ನೂ ಅಲ್ಲಿ ಗಟ್ಟಿಯಾಗಿದೆ. ಹಾಗಾಗಿಯೇ ವೈರತ್ವವನ್ನು ಮರೆತು ಕಾಂಗ್ರೆಸ್ಸು ಅಥವಾ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಅವರ ಅಳಿಯನಿಗೆ ಮುಂದಿನ ದಿನಗಳಲ್ಲಿ ಭರವಸೆಯನ್ನು ಕೊಡುವ ಮೂಲಕ ಅವರ ಈ ಅತೃಪ್ತಿಯನ್ನು ಬಳಸ್ಕೊಳ್ಳುವ ಮೂಲಕ BJPಯ ವಿರುದ್ಧ ಪ್ರತ್ಯಾಸ್ತ್ರವಾಗಿ ಬಳಸಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಿತ್ತು. ಸಂಪೂರ್ಣವಾಗಿ ಅದು ಯಶಸ್ವಿನೇ ಆಗೋಯಿತು ಅನ್ನುವ ಮಟ್ಟಕ್ಕೆ ಸುದ್ದಿಯೂ ಆಯಿತು. ಆದರೆ ಈಗ ನೋಡಿ ಅದರ ಮಜಾ ಇರುವುದು ಈಗ. ಚಾಮರಾಜನಗರದ ಈ ಕ್ಷೇತ್ರದಲ್ಲಿ ಸ್ವತಃ ವಿಜಯೇಂದ್ರ, ಯಾಕೆಂದರೆ ವಿಜಯೇಂದ್ರ ಅವರ ಇಬ್ಬರೂ ಅಳಿಯರೊಟ್ಟಿಗೆ ಹರ್ಷವರ್ಧನ್ ಮತ್ತು ಡಾಕ್ಟರ್ NS ಮೋಹನ್ ಈ ಇಬ್ಬರೊಟ್ಟಿಗೂ ಅತ್ಯಂತ ಸುಮಧುರವಾದಂಥ ಸಂಬಂಧವನ್ನು ಹೊಂದಿದ್ದಾರೆ. ವಿಜಯೇಂದ್ರನ ಮಾತನ್ನು ಇವರು ಕೇಳ್ತಾರೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ರಾಜಕಾರಣಿ, ಅವರು ಈ ಹೊತ್ತಿನಲ್ಲಿ ಕನಲಿ ಕೆಂಡವಾಗಿದ್ದರು. ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಾನು BJPಗೆ ಸಪೋರ್ಟೇ ಮಾಡೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಆಗಿರೋದ್ರಿಂದ ಈ ಪರಿಸ್ಥಿತಿ ಎಲ್ಲೋ ಕೈ ಬಿಡ್ತಾ ಇದೆ ಅನ್ನುವಂಥ ಒಂದು ಹಂತದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಒಪ್ಪಿಸಲಿಕ್ಕೆ, ಮನವೊಲಿಸಲಿಕ್ಕೆ ಸ್ವತಃ ಬಾಲರಾಜ್ ಅವರು ಚಾಮರಾಜನಗರದ BJPಯ ಕ್ಯಾಂಡಿಡೇಟ್. 20 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಲವು ಬಾರಿ ಸೋತು ಅದರ ಏನಾಯ್ತು, ಕೆಲವು ಬಾರಿ ಸೋತು ನೋವನ್ನು ಉಂಡ್ರೂ ಕೂಡ ಅವರು ಕ್ಷೇತ್ರ ಬಿಟ್ಟಿಲ್ಲ, ಜನರ ಸಹವಾಸವನ್ನು ಬಿಟ್ಟಿಲ್ಲ, ಜನರ ಮಧ್ಯೆ ಜನರ ಕೈ ಮುದ್ದಾಗಿಯೇ ಅವರು ಕೆಲಸ ಮಾಡ್ಕೊಬಂದರು. ಈ ಆಧಾರದಲ್ಲೇ ಹೈಕಮಾಂಡು ಗಮನಿಸಿ ಈ ಸಾರಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಬಹಳ ಕಟುವಾದಂಥ ಶ್ರೀನಿವಾಸ್ ಪ್ರಸಾದ್ ಅವರ ಒತ್ತಡ ಇದ್ದರೂ ಕೂಡ ಅದನ್ನು ಮರೆತು BJPಯ ನಿಷ್ಠಾವಂತ ಕಾರ್ಯಕರ್ತನಾದಂಥ ಬಾಲರಾಜ್ ಅವರಿಗೆ ಟಿಕೆಟ್ ಕೊಟ್ಟಿತು. ಆವಾಗಲೇ ಕಾಂಗ್ರೆಸ್ ಕಾರ್ಯಾಚರಣೆ ಮಾಡಲಿಕ್ಕೆ ಶುರು ಮಾಡಿದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಈ ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡಬೇಕು. ಆದರೆ ಬಾಲರಾಜ್ ಅವರು ಹಠ ಬಿಡದ ತ್ರಿವಿಕ್ರಮನ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಕೂತು ಅವರಿಗೆ ಕೈ ಮುಗಿದು ಕಾಲಿಡಿದು ಅವರ ಆಶೀರ್ವಾದವನ್ನು ಪಡೆದದಷ್ಟೇ ಅಲ್ಲ, ಸಂಪೂರ್ಣವಾಗಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ, ನಾನು ಏನೇ ಇದ್ದರೂ ನನ್ನ ಸಂಪೂರ್ಣ ಬೆಂಬಲ ಬಾಲರಾಜ್ ಅವರಿಗೆ, BJPಯೇ ನನ್ನ ಅಂತಿಮವಾದ ಆಯ್ಕೆ ಅನ್ನೋದನ್ನು ಪಬ್ಲಿಕ್ಕಲ್ಲಿ ಹೇಳುವ ಮೂಲಕ ಇವತ್ತು ಸಿದ್ದರಾಮಯ್ಯನವರಿಗೆ ಅವರ ತವರು ಕ್ಷೇತ್ರದಲ್ಲೇ ತಿರುಗೇಟು ಕೊಡಲಾಗಿದೆ. ಅವರ ಅಳಿಯಂದಿರು ಸಂಪೂರ್ಣವಾಗಿ BJPಯಲ್ಲೇ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಅದನ್ನು ಒಲಿಸಿದ್ದಾರೆ. ಹಾಗಾಗಿ ಒಂದು ಕಡೆ ಬಾಲರಾಜು, ಇನ್ನೊಂದು ಕಡೆ ವಿಜಯೇಂದ್ರ ಇಬ್ಬರೂ ಸೇರಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಹೋಗದೇ ಇದ್ದ ಹಾಗೆ ಭಾವನಾತ್ಮಕವಾಗಿ ತಡೆದಿದ್ದಾರೆ. ಹಾಗಾದರೆ ಶ್ರೀನಿವಾಸ್ ಪ್ರಸಾದ್ ಯಾವ ಆಲೋಚನೆಯಲ್ಲಿ ಇದಕ್ಕೆ ಒಪ್ಕೊಂಡ್ರು? ಕಾಂಗ್ರೆಸ್ಸಿಗೆ ಹೋದರೆ ನಮ್ಮ ಇಬ್ಬರೂ ಅಳಿಯಂದಿರಿಗೆ
ಯಾವುದೇ ಭವಿಷ್ಯ ಇಲ್ಲ. ಈಗ ನಾನು BJPಯನ್ನು ಸಪೋರ್ಟ್ ಮಾಡಿದರೆ ಕನಿಷ್ಠ ಪಕ್ಷದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಾದರೂ ನನ್ನ ಅಳಿಯಂದಿರಿಗೆ ಅವಕಾಶ ಸಿಗತ್ತೆ BJPಯಲ್ಲಿ. ಕೇಂದ್ರದಲ್ಲಿ ಮತ್ತೆ ಮೋದಿ ಬರುವುದು 100ಕ್ಕೆ 100 ಖಚಿತ. ಈ ಆಲೋಚನೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತೆ ಅವರು ಮನವನ್ನು ಬದಲಿಸಿ BJPಗೆ ಕೈ ಜೋಡಿಸುವ ಕೆಲಸವನ್ನು ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಆಘಾತ, ಇದು ಬಹಳ ದೊಡ್ಡ ತಿರುಗೇಟಿದು. ಅದರ ಜೊತೆಗೆ ಗೋ ಬ್ಯಾಕ್ ನಾಮಿನೇಷನ್ ಸುನೀಲ್ ಬೋಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ವಿರುದ್ಧವೇ ಅಲ್ಲಿಯ ಮರಳು ಮಾಫಿಯಾ ಇತ್ಯಾದಿ ಆ ಹಗರಣಗಳು, ಆಮೇಲೆ ಜನವಿರೋಧಿಯಾದಂಥ ನೀತಿ, ಇವೆಲ್ಲವನ್ನು ಇಟ್ಟುಕೊಂಡು ಸುನೀಲ್ ಬೋಸ್ ವಿರುದ್ಧ ಅವರ ನಾಮಪತ್ರವನ್ನು ಸಲ್ಲಿಸುವ ದಿನವೇ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಗೋ ಬ್ಯಾಕ್ ಚಳವಳಿಯನ್ನು ಮಾಡಿದ್ದು ನಿಮಗೆ ನೆನಪಿದೆ ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಪಕ್ಕ ಕಾಂಗ್ರೆಸ್ಸಿಗೆ ಅದು ಒಲಿತದೆ. ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಗಾವಲು ಬೇರೆ ಸಿಕ್ಕಿದೆ. ಮೈಸೂರು ಕೊಡಗು ಮಹಾರಾಜರಿರುವುದರಿಂದ ಪ್ರತಾಪ ಸಿಂಹನಿಗೆ ಕೊಡದೇ ಇರುವಂಥ ಒಂದು ಒಕ್ಕಲಿಗರ ಒಳಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಇದ್ದರೂ ಕೂಡ ಈಗ ಜನತಾದಳ ಮತ್ತು BJPಯ ಮೈತ್ರಿ, ದೇವೇಗೌಡರು ಮತ್ತು ಮೋದಿಯವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವ ಮೂಲಕ ಮಹಾರಾಜರು ಅನ್ನುವಂಥ ಚಾರಿತ್ರಿಕವಾದಂಥ ಒಂದು ಭಾವನಾತ್ಮಕವಾದಂಥ ಅಸ್ತ್ರ, ಇವೆಲ್ಲದರಿಂದ ಮಹಾರಾಜರು ಗೆಲ್ತಾರೆ ಅನ್ನೋದರ ಬಗ್ಗೆ ಅಲ್ಲಿ ಸಂಶಯ ಇಲ್ಲ. ಆದರೆ ಚಾಮರಾಜನಗರ ಒಂದು ಕಾಂಗ್ರೆಸ್ಸಿನಿಗೆ ಭಾಳ ಭದ್ರತೆಯ ಭಾವವನ್ನು ಮೂಡಿಸಿತ್ತು ಬಿಕಾಸ್ ಆಫ್ ಶ್ರೀನಿವಾಸ್ ಪ್ರಸಾದ್. ಅದು ಈಗ ಕಳಚಿ ಬಿದ್ದಿದೆ. ಹಾಗಾಗಿ ಇವತ್ತಿನ ಹೊತ್ತಿನಲ್ಲಿ BJP ಎಲ್ಲೋ ಒಂದು ಕಡೆ ಒಳಬಂಡಾಯದಿಂದ ತಾನು ಕುಸಿತವನ್ನು ಕಾಣುತ್ತೆ, ನಂಬರಿಂಗಲ್ಲಿ ಸೋಲುತ್ತೆ ಅನ್ನುವಂಥ ಭಾವ ಏನಿತ್ತು ಅದು ಮತ್ತೆ ಬದಲಾಗಿದೆ. ಹಳೆ ಮೈಸೂರಿನಲ್ಲಿ ಸ್ವತಃ ಮೈಸೂರಿಗೆ ಮೋದಿಯವರೇ ದೇವೇಗೌಡರು ಒಟ್ಟಿಗೆ ಹೋಗಿ ಅಲ್ಲಿ ಪ್ರವೇಶ ಮಾಡಿ ಈಗ ಅವರು ಸಭಿಕರನ್ನು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇರುವುದರಿಂದ ಅಲ್ಲಿಯ ಇಡೀ ಸಿನಾರಿಯೋ ಬದಲಾಗುತ್ತೆ. ಅದರ ಪರಿಣಾಮ DK ಬ್ರದರ್ಸ್ ಮೇಲೂ ಆಗತ್ತೆ. ಹಾಗಾಗಿ ಇಡೀ ರಾಜ್ಯದ ಚುನಾವಣೆಯ ಒಟ್ಟು ಕಣದಲ್ಲಿ ಕ್ಷಣಕ್ಕೂ ಬದಲಾಗ್ತಾ ಇದೆ. ಈ ಹೊತ್ತಿನಲ್ಲಿ ಮತ್ತೆ BJP ತನ್ನ ಹಿಡಿತವನ್ನು ಪಕ್ಷದ ಒಳಗೂ ಹೊರಗೂ ಸಾಧಿಸಿದೆ. ಇದು ಅತ್ಯಂತ ಉತ್ತಮವಾದಂಥ ಮತ್ತು ಭಾಳ ಅದ್ಭುತವಾದಂಥ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ.